ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಲೋ ದೋಸ್ತ, ಇದೆಂಗ್ಲಾ? ಮನ್ಸಿದ್ರೆ ಮಾರ್ಗ. ಮನ್ಸಿರೋದ್ ಸರಿ ಕಣಪ್ಪ, ಅದ್ರ ತಕ್ಕಂಗ್ ಕಾಸು ಎಲ್ಲಿಂದ ಬಂತು? ಒಳ್ಳೆ ಕೆಲ್ಸ ಆಗೋದ್ ಮುಖ್ಯನಾ, ಹೆಂಗಾಗಿದೆ ಅನ್ನೋದು ಮುಖ್ಯನಾ? ನೀನು ಅಮಿಕಂದು ಗ್ಲಾಸ್ ಹಾಕ್ಸಕ್ಕೆ ಕಾಸು ಎಲ್ಲಿಂದ ಬಂತು ಅಂತ ಹೇಳು, ಆಮೇಲೆ ನಿನ್ ವೇದ ಪುರಾಣ ಹೇಳುವಂತೆ. ಹೇಳೋ. ಏ ಭವ್ಯ, ಒಂದ್ ಗ್ಲಾಸ್ ನೀರ್ ತಗೊಂಬರಗೋ. ಕಿವಿಲಿದ್ದ ಚಿನ್ನ ಯಾವಾಗ ಕಡ್ಡಿ ಆಯ್ತು? ಅಣ್ಣ ಅದು ಇಲ್ಲೇ ಎಲ್ಲೋ ಇಟ್ಟಿದ್ದೀನಣ್ಣ. ಹೆಣ್ಮಕ್ಳು ಕತ್ತಲ್ಲಿ ಕಿವಿಲಿ ಬಂಗಾರ ಇದ್ರನೆ ಸಿಂಗಾರ ಕಣಮ್ಮ. ಇಲ್ಲಿದೆ ನೋಡು ಅವಳ ಸಿಂಗಾರ. ಏನ್ ಬೇಜವಾಬ್ದಾರಿತನ ಅಂತೀನಿ. ಹೊರಗಡೆನೆ ಬಿಟ್ಬಿಟ್ಟಿದ್ಲು. ನನಗ್ ಸಿಕ್ಕಿದ್ಕೇನೋ ಸರಿ, ಬೇರೆ ಯಾರಿಗಾರು ಸಿಕ್ಕಿದ್ರೆ ಕಲ್ಯಾಣಿ ತಗೋ. ಗ್ಲಾಸ್ ಹಾಕ್ಸಕ್ಕೆ ದುಡ್ಡೆಲ್ಲಿಂದ ಬಂತು? ತಂದೆನೆ ಭವ್ಯ. ನೀರ್ ಕುಡ್ದಾಯ್ತಲ್ವಪ್ಪ? ಇವಾಗ ಹೇಳು, ದುಡ್ಡು ಎಲ್ಲಿಂದ ಬಂತು ಗ್ಲಾಸ್ ಹಾಕ್ಸಕ್ಕೆ? ಕಾಸು ಅದು ಏಯ್, ಕಾಸು ಎಲ್ಲಿಂದ ಬಂತು ಕರೆಕ್ಟ್ ಆಗಿ ಹೇಳಿದ್ರು ಸರಿ. ನನ್ ಕೈಲಿ ಆಗೋದಿಲ್ಲಪ್ಪ. ಏನ್ ಟೆನ್ಷನ್ ಫ್ಯಾಮಿಲಿ ಗುರು ನಿಮ್ದು. ಒಬ್ಳು ತಂಗಿ ನೋಡಿದ್ರೆ ಓಲೆ ಮಾರಿ ಗ್ಲಾಸ್ ಹಾಕ್ಸು ಅಂತಾಳೆ, ಇನ್ನೊಬ್ಳು ಕಾಸು ಕೊಟ್ಬಿಟ್ಟು ಓಲೆ ಮಾರೋದ್ ಬೇಡ, ಕೊಟ್ಟಿರೋ ಕಾಸಲ್ಲೇ ಗ್ಲಾಸ್ ಹಾಕ್ಸು ಅಂತಾಳೆ. ಇನ್ನ ಅಣ್ಣ ಯಾಕೆ ಹಾಕ್ಸ್ದೆ ಅಂತ ಕೇಳ್ತಾನೆ. ಹಿಂಗೆ ಅಂತ ಗೊತ್ತಿದ್ರೆ ನಮ್ ತಾಯನಿಗೂ ಗ್ಲಾಸ್ ಹಾಕ್ಸ್ತಾ ಇರಲಿಲ್ಲ. ಇದೆಲ್ಲ ನಮ್ ರುಕ್ಕುದ ಕರಾಮತ್ತು. ಓಯ್ ಬಾ ಮುಂದೆ ಬರ್ಲಿ. ಕೆರೆ ನೀರ್ನ ಕೆರೆಗೆ ಚೆಲ್ಲು ಅನ್ನೋ ಹಾಗೆ ಆಟೋ ರೇಸಲ್ಲಿ ಗೆದ್ದಿದ್ದ ದುಡ್ಡನ್ನ ಆಟೋಗೆ ಹಾಕ್ತೆ. ಅಣ್ಣ ಅಣ್ಣ, ಆಟೋ ಗ್ಲಾಸ್ ಹೊಡಿತಲ್ಲ, ನನಗೊಂದು 2,000 ರೂಪಾಯಿ ಕೊಡೋ. ಏ ಕುಳ್ಳಿ, ಯಾಕೆ ನಿನ್ಗೆ 2,000? ಅದು ಬುಕ್ಸ್ ತಗೊಬೇಕು, ಅದಕ್ಕೆ 2,000 ರೂಪಾಯಿ ಆಗುತ್ತಂತೆ. ನನ್ನ ಫ್ರೆಂಡ್ಸ್ ಎಲ್ಲ ತಗೊಂಡಿದ್ದಾರೆ, ಅದಕ್ಕಷ್ಟೇ ಆಗಿದೆ. ಕೇಳೋ ಕಡೆ ಕೇಳಿದ್ರೆ 2,000 ರೂಪಾಯಿ ಪುಸ್ತಕ 500 ರೂಪಾಯಿ ಕೊಡ್ತಾರೆ. ಏನು 500 ರೂಪಾಯಿಗ? ಚಾನ್ಸೇ ಇಲ್ಲ. ಬೆಟ್ಟಾ? ಏ ಹೆಬ್ಬೆಟ್ಟೆ, 2,000 ರೂಪಾಯಿ ಪುಸ್ತಕನ 500 ರೂಪಾಯಿಗೆ ತಂದು ಕೊಟ್ಟಿಲ್ಲ ಅಂದ್ರೆ ನಾನು ನಮ್ಮ ಅಣ್ಣನ ತಂಗಿನೇ ಅಲ್ಲ. ಏನ್ ವಿಷಯ? ಏನೋ ನೀನ್ ಹೇಳ್ತೀಯೋ ನಾನೇ ಹೇಳೋ? ಓ, ಏನು ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಾ ಅಂದ್ರೆ ಏನೋ ಇಂಪಾರ್ಟೆಂಟ್ ವಿಷಯನೇ ಇರ್ಬೇಕು. ಏನಿಲ್ಲ ದೋಸ್ತ? ನಮ್ ರಾಜೇಶ್ ಹಂಗೆ ಮದ್ವೆ ಮಾಡೋಣ ಅಂತ ನಿರ್ಧಾರ ಮಾಡಿದ್ದೀನಿ ಮಂಜು. ಕತ್ತರಿಕೆ, ನೀವು ಶುರು ಮಾಡಿದ್ ನೋಡಿ ಏನೋ ಸೀರಿಯಸ್ ಮ್ಯಾಟ್ರು ಕಿರಿಕು ಅನ್ಕೊಂಡ್ಬಿಟ್ಟಿದೆ. ಸೂಪರ್ ಕಣೋ ದೋಸ್ತ, ಸೂಪರ್. ಏ ರುಕೋ, ಹೋಗ್ ಸಕ್ಕರೆ ತಗೊಂಡ್ ಬಾ. ಯಾರೋ ಆ ಪಾಪು ದುಡ್ಗೆ ನಿನ್ನ ಮದ್ವೆ ಆಗ್ತಿರೋಳು. ಲೋ, ಯಾರ್ಲಾ? ಈ ವಿಚಾರ ನಿನ್ ಜೊತೆ ಮಾತಾಡ್ಬೇಕು ಅಂತ ಇಷ್ಟು ವರ್ಷ ಕಾದಿದೆ ದೋಸ್ತ. ಭಯ, ಆತಂಕ ಇರೋದು, ಆದ್ರೆ ಹೇಳಕ್ ಆಗ್ತಿರಲ್ಲ. ಲೋ, ನನ್ನ ಹತ್ರ ಹೇಳ್ಕೊಳಕ್ ಭಯ ಏನೋ ನಿನ್ಗೆ? ಮಾಡಿರೋ ದೊಡ್ಡ ದೊಡ್ಡ ಕರ್ಮಕಾಂಡಗಳನ್ನೇ ಹೇಳ್ಕೊಂಡಿದ್ಯಂತೆ, ಇನ್ನೂ ಹೇಳ್ಕೊಳ್ಳೋದೇನಪ್ಪ ಆಯ್ತು? ಇಷ್ಟು ವರ್ಷ ನಿನ್ ಕಣ್ಣಲ್ಲಿ ಕಣ್ಣಿಟ್ಟು ಜೀವ ಪಣಕ್ಕಿಟ್ಟು ನೆರಳಿನ ತರ ಕಾಪಾಡ್ಕೊಂಡ್ ಬಂದಿರೋ ನೀನ್ ಆಸ್ತಿನ ಕೇಳೋಣ ಅಂತಿದ್ದೀನಿ. ಕವಿ ಯಾವಾಗ್ಲಿಂದ ಅದೇ, ಅದೇನ್ ಕೇಳ್ಬೇಕು ಅನ್ಕೊಂಡಿದ್ಯಾ ನೇರವಾಗಿ ಕೇಳಪ್ಪ. ನಾನು ನಿನ್ ತಂಗಿ ಕಲ್ಯಾಣಿನ ಪ್ರೀತಿ ಮಾಡ್ತಾ ಇದ್ದೀನೋ? ನಿನ್ನಾಗೆ ನೋಡ್ಕೊಳಕ್ ಆಗದೇ ಇರ್ಬೋದು, ಆದ್ರೆ
ನಿನಗೆ ಬೇಜಾರಾಗದಿರೋ ಥರ ನಾನು ನೋಡ್ಕೊತೀನಿ. ನಿನ್ನಷ್ಟು ಪ್ರೀತಿ ಮಾಡದೇ ಇರ್ಬೋದು, ಆದರೆ ಅವಳಿಗೆ ಏನೂ ಕಡಿಮೆ ಆಗದಿರೋ ಥರ ನಾನು ಕಾಪಾಡ್ಕೊತೀನಿ. ದೋಸ್ತ, ನಿನ್ನ ತಂಗಿನ ನನಗೆ ಮದುವೆ ಮಾಡ್ಕೊಡ್ತೀಯಾ? ರಕ್ತ ಹಂಚ್ಕೊಂಡು ಒಡ ಹುಡ್ತೋಂತರ ದೋಸ್ತ ದೋಸ್ತ ಅಂತ ಜೊತೆಲೇ ಎತ್ಕೊಂಡು ನೀನ್ ಹಿಂಗ್ ಮಾಡ್ತೀಯ ಅನ್ಕೊಂಡಿರ್ಲಿಲ್ಲ ರಾಜೇಶ. ದೋಸ್ತ, ನನ್ನ ಮಾತು ಕೇಳೋಲೇ. ಅಣ್ಣ ಮಂಜಾ, ದೋಸ್ತ, ದೋಸ್ತ ಬಾಗಿಲು ತೆಗಿಯೋ. ಅಣ್ಣ ಬಾಗಲ್ ತೆಗಿ ಅಣ್ಣ. ಏನಾದ್ರು ಇದ್ರೆ ಕೂತ್ ಮಾತಾಡೋಣ. ಬಾಗಿಲು ತೆಗಿ ಅಣ್ಣ, ಬಾಗಲ್ ತೆಗಿ ಅಣ್ಣ. ನಮ್ಮ ಅಣ್ಣ ಕಷ್ಟಪಟ್ಟು ದುಡ್ದಿರೋದು. ಕೃಷ್ಣ, ಏನೋ ಮಾಡಿದೆ. ಸಾರಿ ಮೇಡಮ್, ಕರ್ಕೊಂಡು ಹೋಗ್ತೀನಿ. ಸಾರಿ ಅನ್ಬಿಟ್ರೆ ಕೃಷ್ಣ, ಸಾರಿ ಮೇಡಮ್. ಬಾ ಬಾ ಬಾ. ನಾನು ಆಟೋ. ಯಾರಲ್ಲಿ? ರುಕ್ಕು, ಏನಾಯ್ತು? ಯಾರು ಮಾಡಿದ್ದು? ಅಣ್ಣ, ಅದು ಯಾರೋ ಪೊರ್ಕಿ ನನ್ ಮಗ ಕುಡ್ಕೊಂಡ್ ಬಂದ್ ಗಲಾಟೆ ಮಾಡಿ ಆಟೋ ಗಾಜ್ ಹೊಡೆದಾಕ್ಬಿಟ್ಟ. ನಾನು ಅವನ ಹಿಡಿಯೋಕ್ ಟ್ರೈ ಮಾಡ್ದೆ, ಆದ್ರೆ ಎಸ್ಕೇಪ್ ಆಗ್ಬಿಟ್ಟ. ಸರಿ ಸರಿ, ಇಷ್ಟೊತ್ತಲ್ಲಿ ಮಾತುಕತೆ ಏನು ಬೇಡ, ಬೆಳಗ್ಗೆ ಮಾತಾಡೋಣ. ನಡೀರಿ ಈಗ ಒಳಗಡೆ. ತಗೋ, ಸಿಕ್ತು. ಅಕ್ಕ, 33 ಬೇಕಾಗಿರೋದು, 103 ಅಲ್ಲ. ನಾನು ಹಿಂಗ್ ಜೋಡ್ಸ್ಕೊಂಡು ಕುತ್ಕೊಂಡ್ರೆ ಯಾವಾಗ ಓದ್ಲಿ? ಓದ್ ಹೆಂಗ್ ಪಾಸ್ ಆಗ್ಲಿ ಎಕ್ಸಾಮ್ನ? ಎಕ್ಸಾಮ್ ಇದೆ ಅಂತ ಮೊದ್ಲೇ ಗೊತ್ತು ತಾನೆ. 1 ವರ್ಷದಿಂದ ಏನೇ ಮಾಡ್ತಿದ್ದೆ? ನಾನ್ ಗೊತ್ತು ನೀನ್ ಹಿಂಗೆ ಅಂತೀಯ ಅಂತ. ಅದಕ್ಕೆ ಅಣ್ಣ ಹತ್ರ 2000 ರೂಪಾಯಿ ಕೇಳಿದ್ದು. 500 ರೂಪಾಯಿ ತರ್ತೀನಿ ಅಂತೇಳಿ ದೊಡ್ಡ ಬೆಟ್ ಕಟ್ದೆ. ಇದಕ್ಕ ಇದ್ರಲ್ಲಿ ಹೆಂಗೆ ಓದ್ಲಿ? ಅಮ್ಮ, ಬೇಗ ಬಾಮ್ಮ. ಬರ್ತಾ ಇದ್ದೀನಿ ಕಣೋ. ಯಾಕೋ ಅರ್ಜೆಂಟ್ ಮಾಡ್ತೀಯಾ? ನಡಿ. ಓ, ಏನ್ರಮ್ಮ, ಏನೋ ಡೀಪ್ ಆಗಿ ಡಿಸ್ಕಷನ್ ಮಾಡ್ತಿದ್ರಾ ಓದು ವಿದ್ಯೆ ಅಂತ? ನಮ್ಮ ಅಕ್ಕ 500 ರೂಪಾಯಿ ಬೆಟ್ ಕಟ್ಬಿಟ್ಟು ಮೂಸಂಬಿ ತಗೊಂಬಾರೆ ಅಂದ್ರೆ ನಿಂಬೆಹಣ್ಣು ತಂದವಳೆ. ಮೋಸಂಬಿ, ನಿಂಬೆಹಣ್ಣು, ಏನ್ ಮಾತಾಡ್ತಿದ್ರ ನೀವು? ಇಲ್ಲಿ ನೋಡಿ, ಬುಕ್ ತಗೋಬಾರೆ ಅಂದ್ರೆ ಬರೀ ಆಳೆಗಳು ತಂದಿದ್ದಾಳೆ. ಕಷ್ಟಪಟ್ಟು ಓದ್ಬೇಕಣಮ್ಮ, ಅದಕ್ಕೆ ನಿಮ್ಮ ಅಕ್ಕಂದು ಈ ಟ್ರಿಕ್ಕು. ನೀವು ಹಿಂಗೆ ಹೇಳ್ತೀರಾ? ನನ್ ಗೊತ್ತು, ನೀವೆಲ್ಲ ಒಂದೇ ಗ್ಯಾಂಗು.